ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಹಣದ್ದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಒಟ್ಟಿಗೆ ಬರುತ್ತಾ 9,000 ರೂಪಾಯಿ ಆ ರೀತಿ ಅಪ್ಡೇಟ್ ಕೂಡ ಬರ್ತಾ ಇದೆ. ಏನು ಯಾವ ರೀತಿ ಮಾಹಿತಿ ಬಂದಿದೆ ಏನು ಅಂತ ಆಯಿತು, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಯುವ ನಿಧಿ ಯೋಜನೆ ಅಮೌಂಟ್ಗೆ ಕಾಯ್ತಾ ಇದ್ದಾರೆ. ಆಯ್ತಾ ಯಾವಾಗ ಬರುತ್ತೆ ಅಂತ. ಇಲ್ಲಿ ಮೇ ತಿಂಗಳದ ಹಣ ಯೂಶಲಿ ಜೂನ್ ಮಂತಿಗೆ ಕೆಲ ಡಿಸ್ಟಿಕ್ ಅಲ್ಲಿ ಬಂದಿದೆ. ಆಯ್ತಾ ಮಾಹಿತಿ ಕೊಟ್ಟಿದ್ದಾರೆ, ಕೆಲ ಡಿಸ್ಟಿಕ್ ಅಲ್ಲಿ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಕೆಲವರಿಗೆ ಇನ್ನೂ ಕೂಡ ಬರೋಬ್ಬರಿ 3 ತಿಂಗಳು ಬರ್ಬೇಕಾಯ್ತಾ. ಮೇ ಜೂನ್ ಜುಲೈ ಆಲ್ರೆಡಿ ಆಗಸ್ಟ್ ಆಗ್ತಾ ಬಂತು. 3 ತಿಂಗಳ ಹಣ ಕೂಡ ಬರಬೇಕು. ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಕೆಲವೊಂದು ಮೂಲಗಳಿಂದ ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ನಾನು ಮೇಕ್ ಶೂರ್ ಹೇಳೋದಿಲ್ಲ ಪಕ್ಕಾ ಬರುತ್ತೆ ಅಂತ, ಬಟ್ ಕ್ಲಾರಿಫೈ ಸಿಕ್ಕಿದೆ. ನಿಮಗೆ ಗೊತ್ತಿರೋ ಹಾಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆಲ್ಲ ಐಡಿಯಾ ಇದೆ ಅನ್ಕೋತೀನಿ. ಮೇನ್ ಥಿಂಗ್ ಹೇಳ್ತಾ ಇದ್ದೀನಿ ನೋಡಿ. ಯುವ ನಿಧಿ ಯೋಜನೆಗೆ ಇದು ತಿಂಗಳ ಬರೋ ಅಮೌಂಟ್ ಆಯ್ತಾ. ಇದಕ್ಕೆ ಸರ್ಕಾರ ಹಣ ನಿಗದಿ ಮಾಡಿದೆ. ಹಣ ಬಂದ್ಬಿಟ್ಟು ಸರ್ಕಾರದ ಹತ್ರ ಹಣ ಇರಬೇಕು, ಲೈಕ್ ಫಂಡ್ ಇರಬೇಕು. ಫಂಡ್ ಇದ್ದು ಅದನ್ನ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡು ನಂತರ ಪ್ರೊಸೆಸ್ ಕೂಡ ಮಾಡಿ ಅದು ನಿಮಗೆ ಎಲ್ಲ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮುಖಾಂತರ ನಿಮ್ದು ಪ್ರೊಸೆಸ್ ಆಗಿ ಹೋಗಬೇಕಾಗುತ್ತೆ. ಮತ್ತೆ ನಿಮಗೆ ಡಿಸ್ಟಿಕ್ ವೈಸ್ ಕೊಡೋ ಕಾರಣ ನಿಮ್ಮ ಡಿಸ್ಟಿಕ್ಸ್ ಹೋಗಿ ಅಲ್ಲಿ ಇಲಾಖೆಗೆ ಹೋಗಿ ಅಲ್ಲಿಂದ ನಿಮಗೆ ಡಿ ಮುಖಾಂತರ ಪ್ರೊಸೆಸ್ ಆಗಬೇಕಾಗುತ್ತೆ. ಇಷ್ಟೆಲ್ಲ ಪ್ರೊಸೆಸ್ ಕೂಡ ಇರುತ್ತೆ. ಇದು ನಿಮಗೆ ಜ್ಞಾಪನ ಆಯ್ತಾ. ಇನ್ನು ಮೇನ್ ಅಮೌಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ತಿಂಗಳು ಆಮೇಲೆ ಅಮೌಂಟ್ ಕೂಡ ಬರುತ್ತೆ ಅಂತ ಒಂದು ಮೂಲಗಳಿಂದ ಕೂಡ ಮಾಹಿತಿ ಬರ್ತಾ ಇದೆ. ಒಟ್ಟಿಗೆ 9,000 ತಿಂಗಳಲ್ಲೇ ಬರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ನಾನು ಡೀಟೇಲ್ ಆಗಿ ಹೇಳಕ್ಕಾಗೋದಿಲ್ಲ. 9,000 ಈ ತಿಂಗಳು ಬರ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಬಟ್ 9,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಫ್ಟರ್ 20 ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಬಟ್ ಹೇಳಕ್ಕಾಗೋದಿಲ್ಲ. ಯೂಶಲಿ ಬಿನೇ ಬಂದರೂ ಕೂಡ ನಾವು ಬರ್ಬೋದು. ಆಫ್ಟರ್ 20 ಅಂತ ಅದಕ್ಕೆ ಮಾಹಿತಿ ಕೊಡ್ತಾ ಇದೆ. 9,000 ಈ ತಿಂಗಳಿಗೆ ಕೂಡ ಬರೋದು ಅಂತ ಮಾಹಿತಿ ಬರ್ತಾ ಇದೆ. ಇದುವರೆಗೂ ಆ ರೀತಿ ಒಟ್ಟಿಗೆ ಬಂದಿಲ್ಲ. ಪ್ರಾಬಬ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಬರೋಬ್ಬರಿ ಮಿನಿಮಮ್ 6,000 ಕೂಡ ಈ ತಿಂಗಳು ಬಂದೇ ಬರುತ್ತೆ ಅಂತ ಹೇಳಿ ಮಾಹಿತಿ ಬರ್ತಾರೆ. ಕೆಲವೊಂದು ಮೂಲಗಳಿಂದ ಕೂಡ ಮಾಹಿತಿ ಬರ್ತಾ ಇದೆ. ನನಗೆ ಯಾವ ರೀತಿ ಕನ್ಫರ್ಮ್ ಕ್ಲಾರಿಟಿ ಇಲ್ಲ, ಬಿಕಾಸ್ ಇಲಾಖೆಗಳು ಯಾವ ರೀತಿ ಕನ್ವರ್ಸ್ ಅಂತ ನಿಮಗೆ ಗೊತ್ತೈತೆ. ಇದು ಡಿಸ್ಟ್ರಿಕ್ಟ್ ವೈಸ್ ಆಗಿರೋ ಕಾರಣ ಅಪ್ಡೇಟ್ ಕೂಡ ಬಂದಿದೆ.